ನೋಡಿ, ಕುಡಿತದ ನಶೆಯಲ್ಲಿ ರಾಜಧಾನಿಯಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಡ್ರಗ್ಸ್ ಅಮಲಿನಲ್ಲಿ ರಸ್ತೆಯಲ್ಲಿ ಹೋಯ್ತಾ ಬಡ ಜೀವ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿದ್ಯಾರ್ಥಿಯ ಹುಚ್ಚಾಟಕ್ಕೆ ಡೆಲಿವರಿ ಬಾಯ್ ಬಲಿಯಾಗಿದ್ದಾನೆ. ಮದ್ಯ ಸೇವಿಸಿ ಅಡ್ಡಾದಿಡ್ಡಿ ಆಡಿ ಕಾರು ಡ್ರೈವಿಂಗ್ ಮಾಡಿದ್ದಾರೆ. ಮದ್ಯ ಸೇವಿಸಿ ಅಡ್ಡಾದಿಡ್ಡಿ ಆಡಿ ಕಾರ್ ಡ್ರೈವಿಂಗ್. ರಸ್ತೆ ಅಕ್ಕಪಕ್ಕದಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಡ್ಯಾಮೇಜ್ ಕೂಡ ಆಗಿದೆ. ನಡುರಾತ್ರಿಯ ಕತ್ತಲಿನಲ್ಲಿ ಬಲಿ ಪಡೆದ ವಿದ್ಯಾರ್ಥಿ. ಡಿಸೆಂಬರ್ 22ರಂದು ರಾತ್ರಿ 1 ಗಂಟೆ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ. ಸಹಾಯಕ್ಕೆ ಕೈ ಚಾಚಿದ್ರು ಬಾರದ ಅಬ್ದುಲ್ ರೆಹಮಾನ್. ಕುಡಿತದ ನಶೆಯಲ್ಲಿ ರಾಜಧಾನಿಯಲ್ಲಿ ಯುವಕ ಹುಚ್ಚಾಟ ಮೆರೆದಿದ್ದಾನೆ. ಡ್ರಗ್ಸ್ ಅಮಲಿನಲ್ಲಿ ರಸ್ತೆಯಲ್ಲಿ ಹೋಯ್ತಾ ಬಡ ಜೀವ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿದ್ಯಾರ್ಥಿಯ ಹುಚ್ಚಾಟಕ್ಕೆ ಡೆಲಿವರಿ ಬಾಯ್ ಬಲಿಯಾಗ್ಬಿಟ್ಟಿದ್ದಾನೆ. ನೋಡಿ ಎಂತಹ ಸ್ಟೋರಿ ಇದು, ನಿಜವಾಗ್ಲೂ ಕೂಡ ನೋವಾಗುತ್ತೆ. ಮದ್ಯ ಸೇವಿಸಿ ಅಡ್ಡಾದಿಡ್ಡಿ ಆಡಿ ಕಾರ್ ಡ್ರೈವಿಂಗ್ ಮಾಡಿದ್ದಾನೆ. ರಸ್ತೆಯ ಅಕ್ಕಪಕ್ಕದಲ್ಲೇ ನಿಂತಿದ್ದಂತಹ ಬೇರೆ ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ನಡುರಾತ್ರಿಯ ಕತ್ತಲಿನಲ್ಲಿ ಬಲಿ ಪಡೆದಿದ್ದಂತಹ ವಿದ್ಯಾರ್ಥಿಯ ಅಟ್ಟಹಾಸ ಇದು. ಡಿಸೆಂಬರ್ 22ರಂದು ರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರ್ಘಟನೆ. ಸಹಾಯಕ್ಕೆ ಕೈ ಚಾಚಿದ್ರು ಕೂಡ ಅಬ್ದುಲ್ ರೆಹಮಾನ್. ಅಂದ್ರೆ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ಈ ಒಂದು ಆಡಿ ಕಾರ್ನ ಡ್ರೈವ್ ಮಾಡ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಸಹಾಯಕ್ಕೆ ಕೈ ಚಾಚಿದ್ರು ಕೂಡ ಕರುಣೆ ಮಾತ್ರ ಬರಲಿಲ್ಲ, ಯಾವುದೇ ಸಹಾಯ ಈತ ಮಾಡಲಿಲ್ಲ. ನೋಡಿ, ಮೊನ್ನೆ ಸ್ವಲ್ಪ ತಡವಾಗಿ ಈ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ. 22ನೇ ತಾರೀಕು ಆಗಿರುವಂತದ್ದು. ವಿದ್ಯಾರ್ಥಿ ಅಡ್ಡಾದಿಡ್ಡಿ ಕಾರ್ ಚಾಲನೆ ಮಾಡಿದ್ದಾನೆ. ಪರಿಣಾಮ ಈ ಒಂದು ಅಪಘಾತದಲ್ಲಿ ಪಾದಚಾರಿ ಮೃತಪಟ್ಟಿದ್ದಾನೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಡಿಸೆಂಬರ್ 22ರಂದು ನಡೆದಿರುವಂತದ್ದು. ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ವೇಗವಾಗಿ ಬಂದ ಆಡಿ ಕಾರು ಪಾದಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೆಳಗಾವಿ ಜಿಲ್ಲೆ ಮೂಲದ ಸಂತೋಷ್, ಕೇವಲ 26 ವರ್ಷ, ಮೃತಪಟ್ಟಿರುವಂತಹ ಯುವಕ. ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಬೈಕ್ ಮೇಲೆ ಕೂತಿರುವಂತಹ ಹುಡುಗ ಸಂತೋಷ್. ಈತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ನೋಡಿ, ಆಡಿ ಕಾರ್ ಇದೆ ಅಥವಾ ದುಡ್ಡಿದೆ ಅಂತಂದ್ರೆ, ದುಡ್ಡಿನ ದರ್ಪ ಯಾವ ಮಟ್ಟಕ್ಕಿದೆ. ಆಡಿ ಕಾರ್ ಇದೆ ಅಂತಂದ್ರೆ ಇವರು ಶ್ರೀಮಂತರು ಅಂತಂದ್ರೆ ಹೇಗಂದ್ರೆ ಹಂಗೆ ಇವರು ಡ್ರೈವ್ ಮಾಡ್ಲಿಕ್ಕೆ ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ಯಾರು, ಪರ್ಮಿಷನ್ ಕೊಟ್ಟಿದ್ಯಾರು? ಇವ್ರ ಮನ್ಸಿಗೆ ಬಂದ ಹಾಗೆ ಆಡಿ ಕಾರ್ ಇದೆ ಅಥವಾ ದುಡ್ಡಿದೆ ಅಂತಂದ್ರೆ ಇವನೇ ರಾಜನ ಅಲ್ಲಿ. ಇವನಿಗೇನು ಭಯ ಭಕ್ತಿ ಏನು ಇಲ್ವಾ? ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಒಂದು ಬಡ ಜೀವ ಅಂತಂದ್ರೆ ಅದಕ್ಕೆ ಬೆಲೆನೇ ಇಲ್ವಾ? ದುಡ್ಡಿದೆ, ಆಡಿ ಕಾರ್ ಇದೆ, ಎಲ್ಲವೂ ಇದೆ ಅಂತಂದ್ರೆ ಹೆಂಗಂದ್ರೆ ಹಂಗೆ ಗಾಡಿನ ಹತ್ತಿಸ್ಬಿಡೋದಾ?